ಇದು ಪೂರ್ವವರ್ತಿ ಗುಡಿ ಐತಿ 300 ವರ್ಷದ ಹಿಂದಿನ ಮಾತಿ ಮೂರನೇ ತಲೆ ನಾಲ್ಕನೇ ತಲೆ ಈ ಸುಣ್ಣಗಾಣಿಲೆ ಈ ಗುಡಿ ಕಟ್ಟಿಂದಿ ಸುಣ್ಣಗಾಣಿಲೆ ಸುಣ್ಣಗಾಣಿಲೆ ತೋಟ खान ತೋಟಲ ಶಂಕರ ಕಂಚ ಹೋಗಿದ್ದ ಮುಖಲ್ಲಿ ದಾದಕ್ಕೆ ಇದೀಚಿ ಈಗ ಹೊಸ ಇದು ನಾವು ಇದಾವ ನೋಡಿ ಪೀಳಿಗೆ ಅವ್ರಿಗೆ ಏನು ಹೇಳವ್ರಿ ನೀವ್ರ ಸೊ ಹೆಲೋ ಗೈಸ್ ನಮಸ್ಕಾರ ರೀ ನಾ ಈಗ ಬಂದ್ಯಾನು ಮೂರಾಗಿಂದ ಮಂಡಿ ಬಿರೋಬ ಗುಡಿಗೆ ಬಂದ್ಯಾನು ಸೊ ಇದ್ರದ್ದು ಇಲ್ಲಿ ಯಾಕೆ ಬಂದಿದ್ದಾನೆ ಅಂದ್ರೆ ಇದ್ರದ್ದು ಹಿಸ್ಟ್ರಿ ಏನೈತಲ್ಲ ಮೊದಲಿಂದ ಸೊ ಅದನ್ನ ನಾ ಕೇಳಾಕ ಈ ಮಂಡಿ ಬಿರೋಬ ಬಂದಿದ್ದಾನು ಸೊ ಬನ್ನಿ ಎಲ್ಲ ಕೇಳ ಪೈಲಾ ನಿಮ್ದು ಹೆಸರೇ ರೀ ದೇವಪ್ಪ ಶಿವಪ್ಪ ಪೂಜಾರಿ. ಈಗ ನೀವು ಈ ಗುಡಿಗೆ ಏನಿದ್ದೀರಿ ಅಂದ್ರೆ ಏನು ಸಂಬಂಧ ಐತಿ? ಈಗ ಹೆಂಗೈತಿ ಗೊತ್ತೇನದ ಇದು ಪೂರ್ವವರ್ತಿ ಗುಡಿ ಐತಿ. ಪೂರ್ವವರ್ತಿ ಅಂದ್ರೇನ ಈಗ ನಮ್ಮ ಅಜ್ಜಾಗ ಗೊತ್ತಿಲ್ಲ, ನಮ್ಮ ಒಮ್ಮಾಜಾಗ ಗೊತ್ತಿಲ್ಲ, ನಮ್ಮ ಅಪ್ಪಗಳಿಗೆ ಯಾರಿಗೆ ಗೊತ್ತಿಲ್ಲ ಇದು ಗುಡಿ ಇಂಥದ ಹಂಗೆ ಮಾಡ್ಕೊತ ಬಂದಿದ್ದೀವಿ ಆಯ್ತಾ. ಇದ್ರಾಗ ಹೆಂಗೈತಿ 3 ಬಡ್ಡಿದಾವೆ. 3 ಬಡ್ಡಿದವು. 3 ಬಡ್ಡಿಗೆ ಅವು ಈಶೆ ಪ್ರಕಾರ ಅವ್ರವ್ರು ಇದು ಮಾಡ್ಕೋತ ಹೋಗ್ತೇವೆ. ಪೂಜಾರಿ. ಒಂದು ಬಡ್ಡಿ ಹೆಂಗೈತಿ, ನಮ್ದೊಂದು ವರ್ಷದ ಬಡ್ಡಿ, ಕರ್ನಾರ್ಗಳ್ದ ಎಲ್ಲರೂ ಒಂದು ವರ್ಷದ ಬಡ್ಡಿ, ಮತ್ತು ಮಾಳಿಗೆರ ಗಾವಡ್ಯಾಗಳು ಕೂಡಿ ಅವ್ರದ್ದೊಂದು ವರ್ಷದ ಬಡ್ಡಿ. ಅಂದ್ರೆ ದೇವ್ರ ಪೂಜೆ ಮಾಡಕ್ ಆಯ್ತಾ. ಅದ ನಮ್ಮನೆ ಹಂಗ ಮಾಡ್ಕೋತ ಬಂದಿವು. ಇಲ್ಲಿ ಏನ ದೇವ್ರದ್ದು ಹೆಂಗೈತಿ ಗೊತ್ತೇನ, ಇದು ಗಿಡ ನಮ್ಮ ಈಗ ಏನ್ರ 5-6 ತೆಲಿಗೆ ಯಾರಿಗೆ ಗೊತ್ತಿಲ್ಲ. ಇದು ಗಿಡ ನಮ್ಮ ಬಾಬಾಗ ಭೀ ಗೊತ್ತಿಲ್ಲ. ಗಿಡ ಹುಟ್ಟಿನ ನಮ್ಮ ಅಜ್ಜಾಗ ಗೊತ್ತಿಲ್ಲ, ನಮ್ಮ ಅಜ್ಜನ ಅಪ್ಪ ಅಂದಾಜ ಎಷ್ಟು ವರ್ಷ ಐತ್ರಿ ಈಗ? ಏನ್ರ 300 ವರ್ಷದ ಹಿಂದಿನ ಮಾತಿ ಮೂರನೇ ತಲೆ ನಾಲ್ಕನೇ ತಲೆ ನಾಲ್ಕನೇ ತಲೆ ಬಿ ನಮ್ಗೇನ ನಮ್ಮ ಬುಡ್ಡ ಬಿ ಹೇಳ್ತಿದ್ದ. ಅದು ನಮ್ಗೆ ಬಿ ಗೊತ್ತಿಲ್ಲ ಎಲ್ಲಿ ಯಾವ ಕಾಲದಾಗ ಯಾವಾಗ ಹಚ್ಚಿಂದೈತಿ ನಮ್ಮ ಓಮನಾಗ ಗೊತ್ತಿಲ್ಲ, ಮತ್ತು ನಮ್ಮ ಇವು ಅಜ್ಜಾಗ ಬಿ ಗೊತ್ತಿಲ್ಲ. ಹಿಂಗೆ ಇದು ಮಾಡ್ಕೊತ ಬಂದಿ. ನಾವೀಗ ಏನು ಮಾಡ್ತೀವಿ, ಇಲ್ಲಿ ದೇವ್ರ ಮ್ಯಾಗ ಐತಲ್ಲ, ಏನ್ ಬರ್ತೈತಿ ಹೋಗ್ತೈತಿ ಎಲ್ಲ ದೇವ್ರ ಮ್ಯಾಗ ಖರ್ಚ ಕಡಿ ಹೊಯ್ನ ಎಲ್ಲ ದೇವ್ರು ಇದು ಮಾಡ್ತೈತಿ. ಕೌಲ್ ಮ್ಯಾಗ ಇದು ಮಾಡ್ಕೋತ ಹೊಂಟಿದೇವು ನಾವು. ಹಂಗೆ ಹೆಂಗೆ ಇದು ಮಾಡ್ಕೋತ ಎಲ್ಲ ಸುಧಾರಣೆ ಮಾಡ್ಕೋತ ಹೊಂಟಿದೇವು. ಇದು ಗುಡಿದ ಸ್ಥಾಪನೆ ಯಾವಾಗ ಐತ್ರಿ? ಇದು ನೋಡುವಪ್ಪ ನಿಂಗೆ ಹೇಳ್ತೇನೆ. ಪೈಲೆ ಹೆಂಗೆ ತಗೋತೇನ ಇದು ಗುಡಿದ. ಪೈಲೆ ನಮ್ಮ ಬಾಬಾ ಹೇಳ್ತಿದ್ದೆ, ಗುಡಿ ಪೈಲೆ ಒಂದು ಜರ ಸಣ್ಣದಿತ್ತು. ನಮ್ಮ ಬಾಬಾದಾಗ ಈ ಗುಡಿ ಏನ ಬಾಂಧಕಮ್ಮ ಏನು ಗಂಚಿನ ಬಾಂಧಕಮ್ಮ ಏನು ಮಾಡಿ ನೋಡು. ಅದಾಗ ಇಲ್ಲಿ ಸುಣ್ಣಗಾಣಿ ಆದಾಗ ನಮ್ಮ ಬಾಬಾ ಎಲ್ಲ ಕೂಡಿ ಆವಾಗ ಈ ಸುಣ್ಣಗಾಣಿಲೆ ಈ ಗುಡಿ ಕಟ್ಟಿಂದಿ. ಸುಣ್ಣಗಾಣಿಲೆ ಸುಣ್ಣಗಾಣಿಲೆ ಆಯ್ತು. ಅಲ್ಲಿಂದ ಮುಂದೆ ಇಲ್ಲಿದ ಏನು ಗಾಣಿ ತಕೊಂಡು ಹೋದ್ರ ನೋಡು, ಆ ಬಾವಡಂಗ್ ಗುಡಿ ಕಟ್ಟಿದಾರ ನೋಡು. ಆ ಬಾವಡಂಗ್ ಗುಡಿ ಅಲ್ಲಿನ ಕಲ್ಲು ಐತಿ ನೋಡಲ್ಲಿ. ಅದ ಕಲ್ಲಿನ ಅಲ್ಲಿ ಇಲ್ಲಿದ್ದು ತಕೊಂಡು ಹೋಗಿ ಅಲ್ಲಿ ಅದಕ್ಕೆ ಬಾವಡಂಗ್ ಗುಡಿ ಕಟ್ಟಿದಾರೆ. ಈ ಗುಡಿ ಅದ್ ನಮ್ ಏನ್ ಮಾಡ್ತಿದ್ದ ನಮ್ಮ ಬಾಬಾ ನಮ್ಗೆ ಅದು ಹೇಳ್ತಿದ್ದದ್ನ. ಇದು ಏನೈತಿ ಅದು ನಾವು ಮಾಡಿದ್ವಿ. ಹೆಂಗೆ ಇದಾಗ್ತೈತಿ ನೋಡು. ಈಗ ಜಾತ್ರೆ ಹೆಂಗ್ ಮಾಡ್ತೀರಿ ಅಣ್ಣ? ಜಾತ್ರೆ ಅಂದ್ರೆ ಹೆಂಗೈತಿ ಗೊತ್ತೇನ, ಈಗ ಶ್ರಾವಣ ಶೇವಟ್ 5 ದಿವಸ ದಾಂಡಿಗೆ ಜಾತ್ರೆ ಮಾಡ್ತೀವಿ. ಇಲ್ಲಿದು ಗುಡಿದು ಸರವನ್ ಸಿದ್ದರಾಯನ ಅಜ್ಜನ ಪಲ್ಲಿಗೆ ತಂದ, ಅಡ್ಡು ಪಲ್ಲಿಗೆ ತಂದ ಇಲ್ಲಿ ಇದು ಮಾಡಿಸಿ ದೊಡ್ಡ ಪ್ರಮಾಣದಾಗ ಜಾತ್ರೆ ಮಾಡ್ತೀವಿ. ಅಂದ್ರೆ ಈ ವರ್ಷನಾಗ ಯಾವ ತಿಂಗಳನ್ಯಾಗ ಹಿಂಗೆ ಇರ್ತಿದೆ ಅದು ಸರವನ್ದಾಗ ಶೇವಟ್ 5 ದಿನ ದಿನ ಮಾಡ್ತೀವಿ. ಜಾತ್ರೆ ಮಸ್ತ್ 1000-1500 ಮುಂದೆ ಹೆಚ್ಚು ಅದೇನು ಮಾಪಿಲ್ಲ. ಯಾನ್ರ ಕಮ್ಮಿ 1.5 ಕ್ವಿಂಟಲ್ ಗೋಧಿ ಹಾಕ್ತೇವೆ. 1.5 ಕ್ವಿಂಟಲ್ ಗೋಧಿ ಎಲ್ಲ ಖಲಾಸ್ ಊರೆಲ್ಲ ಬರ್ತಿದ್ವಿ. ಎಲ್ಲ ಇದು ಮಾಡ್ತೀವಿ. ಕೌಲ್ ಅಂದ್ರೆ ಹೆಂಗೈತಿ ಗೊತ್ತೇನ, ಇಲ್ಲಿ ಯಾನ್ ಆಗ್ತೈತಿ ಅದ್ರ ಮ್ಯಾಗ ಹೇಳ್ತೇವೆ ನಾವು.
ಕೌಲ್ ಯಾಣ ಆಗ್ತಾವ ನೋಡು ಆ ಇದ್ರ ಮ್ಯಾಗ ಹೇಳ್ತೀವಿ ಆ ನಮ್ಮನೆ ಅವ್ರು ಭೀ ದುಡ್ಕೋತಾರ ಭೀ ಅವ್ರು ನಮ್ಮನೆ ಅವ್ರ ದಂಧೆ ಭೀ ಮಾಡ್ತಾರೆ ಮಾಡ್ತಾನೆ ಅವನು ಅಣ್ಣ ಕುಟ್ಟಿ ಮ್ಯಾಗ ಚೂರಿ ಬಂದ್ರೆ ತೆಗಿಯೋದು ತೆಗೆದ ಬಿಡ್ತಾನೆ. ಅದೇನ ಹಿಡ್ಕೊಂಡಾಗ ಅಷ್ಟ ಹಿಡ್ಕೊಂಡ್ರೆ ಬಿಡಲ್ಲ, ಹಿಡ್ಕೊಂಡ್ರೆ ಬಿಡಲ್ಲ. ಅದೇನು ಬೇಕಾನೆ ಹೋಗ್ಲಿ ಕತಿ ಯಾರ್ಲಿ ಅದು ಒಂದು ಜನ ಒಣಸ ಮಾವನ ಕಾಟಕಾಗಿ ಒಣದ ಓದ್ ಬಿಟ್ಟಿದ್ರು ಅವ್ನು. ಸೂರವತಿ ಮಗ ಇವ್ ಅವ್ರಪ್ಪ ಬರಮದೇವ್ರು ಅಂತ ಅವ್ನು ಮಾವನ ಕಾಟಕಾಗಿ ಅವ ಒಣದ ಓದ ತೋಟ್ಲ ಕಟ್ಟಿದವ್ರು. ಅಲ್ಲಿ ಹಾವು ಬಂದು ನೆಲ ಇರ್ತಿತ್ತು, ಗಾಳಿ ಬಂದು ತೋಟ ತುಂಬ್ತಿದ್ವಿ, ಗಿಳಿ ಬಂದು ಜೋಗಳ ಹಾಡ್ತಿತ್ತು. ಅಂತ ಅಮೃತಂಜನ ರಾಜನ ಹಾಲಂದ್ರೆ ಜಂತು ಅವ್ಗೆ ಹಾಲು ಕುಡಿಸ್ತಾವ. ಹಾಂ ಜಂಗಲ್ದಾಗ ಒಂದು ಬಿಡಿಯೋರು 9 ತಿಂಗಳೇ ಹುಟ್ಟಿದ್ದು ಜಂಗಲ್ದಾಗ ಒಂದು ಬಿಡಿಯೋರು. 10 ಗಂಟೆ ಮಾಯ ಹೋಗಿ ಮುಂದೆ ಶಿಕಾರಿ ಹಾಳು ಶಿಕಾರಿ ಹಾಳು ತೋಟ ಕಾಯಿ ಅಂತ ತೋಟ್ಲ ಶಂಕರಾಗಿ ಕಂಚ ಹೋಗಿ ಜಿಂದ ಅಮ್ಮಕಲ್ಲಿ ದಾರಕ್ಕೆ ಇದ್ದೀಚಿ ಅಂದು ಆಯ್ತು ಸುತ್ತಿರಿ ಹಾವ ಚೋಳ ಕಾವಲು ಕುದ್ದು ಅಲ್ಲಿ ಜಾವ್ದು ಧ್ಯಾನ ಮಾಡಿ ಅವ್ನು ಕೈ ಗಿಡ ಕಾಯಿದ್ರು ಹಾವ ಚೋಳ ಈ ದೇವ್ರದೇ ಆಗಿತ್ತು. ಸ್ವಾದ್ರ ಮಾವನ ಹುಟ್ಟಿದ ಮೇಲೆ ಪರವಾಗಿ ಪರವಾಗಿದ್ದ 9ನೇ ತಿಂಗಳ ಹುಟ್ಟೋದ 8ನೇ ತಿಂಗಳ ಹುಟ್ಟಿದ ಮೇಲೆ ಆಗಿದ್ದು ಜಂಗಲ್ದಾಗ ಅವ್ರು ಬಿಟ್ಟರು. ಜಂಗಲ್ದಾಗ ಹಿಂಗೆ ಕಟ್ಟಿ ಬಿಟ್ರು ತೊಟ್ಲ. ಜಂಗಲ್ದಾಗ ತೊಟ್ಲ ಕಟ್ಟಿ ಬಿಟ್ಟಂದ್ರೆ ಅಲ್ಲಿ ಮಾಯಕ್ಕ ದೇವಿ ಮತ್ತು ಏಳು ಹೆಣ್ಣು ದೇವದಾರ ನೋಡು ಅವ್ರಿಗೆ ಅಡಗು ಮೇಸ್ಕೊ ಹೋಗ್ಯಾರ. ಅದ್ರಾಗ ಮಾಯಕ್ಕ ದೇವಿ ಹೊರಗೆ ಅವ ತಮ್ಮಾಗಿ ಸಿಕ್ಕಾನ. ಅಲ್ಲಿಂದ ಅವ ಮಾಯಕ್ಕ ದೇವನ ತಮ್ಮಾಗಿ ಅಲ್ಲಿಂದ ಬೆಳೆದ. ಗುಡಿ ಎಲ್ಲ ಇದು ಹೆಂಗ್ ಮ್ಯಾನೇಜ್ ಹೆಂಗ್ ಮಾಡ್ತೀರಿ? ಈ ಗುಡಿಯೆಲ್ಲ ಇದು ಮಾಡ್ಕೊಂಡ ಯಾನಿಗೆ ಯೋಚನ ಇನ್ನವ್ರೆಲ್ಲ ಏನ್ ಮಾಡ್ತೀವಿ ಒಂದು ಮೀಟಿಂಗ್ ಮಾಡ್ಕೊಂಡು ಮೀಟಿಂಗ್ ಒಬ್ಬರು ಮೀಟಿಂಗ್ ಮಾಡ್ಕೊಂಡ ಇವಾಗ ಏಕತಿ ಯಾವಲ್ಲ ಏಕತಿ ಏನ್ ಮಾಡೋದು? 4 ಮಂದಿ ಕೂಡಿ ಯಾರು ಚರ್ಚೆ ಆಯ್ತು ಹೋಗು ಇದು ಮಾಡಿಸಿ ಈ ಈಗ ಬಾಂಧಕಾಮ ಹೆಂಗೆ ಮಾಡುವ ಏನ್ ಮಾಡುವ ಅಣ್ಣ ಅದೆಲ್ಲರೂ ಕೂಡಿ ಒಂದು ಚರ್ಚೆ ಮಾಡ್ಕೊಂಡು ಇದು ಮಾಡ್ತೇವೆ ಗುಡಿ. ಮತ್ತು ಇದು ಹೆಂಗಿದೆ ಎಲ್ಲ ದೇವ್ರ ಮ್ಯಾಗ ಮಂದಿ ಮ್ಯಾಗ ಐತಿ, ಮಂದಿ ಮ್ಯಾಗ ಒಬ್ಬನ ಮ್ಯಾಗ ನೋಡು ಹೆಂಗೆ ಮಾಡ್ತೀವಿ ಯಾರು ಯಾನ್ ಇದು ಮಾಡಲು ಎಲ್ಲ ದೇವ್ರಿಗೆ ಬರ್ತೈತಿ ಅದ್ರ ಮ್ಯಾಗ ಮಾಡ್ಕೋತ ಇದು ಮಾಡ್ಕೊತ ಹೋಗ್ತೇವೆ. ಆ ಬಾಂಧಕಾಮ್ದು ಹೆಂಗೈತಿ ಗೊತ್ತೇನ ಅದು ಭೀ ಯಾನ್ ಇದು ಮಾಡ್ಕೊತಿಲ್ಲ ಯಾನ್ ಸರ್ಕಾರದ ಭೀ ಯಾನ್ ಇದು ಮಾಡಿಲ್ಲ ನಮ್ಮ ದೇವ್ರದ್ದು ಯಾನ್ ಬರ್ತೈತಿ ನೋಡು ಅದೇ ಇದ್ರ ಮ್ಯಾಗ ಮಾಡ್ಕೋತ ಅದು ಇದ್ರ ನಗರ ಕನ್ಯೆಗೆ ಹೆಂಗೈತಿ ಅದು ಸುಮ್ಮನೆ ಹೆಂಗೆ ಬಂದಂಗೆ ಮಾಡ್ಕೊತ ಹೊಂಡಿದೆವು. ದೇವಸ್ಥಾನ ಐತಿ ಅಂದ್ರೆ ಸುಧಾರಣೆ ಮಾಡೋದು ಅವು ಭೀ ನಡೆಸಿದ ಮಾಡ್ಕೋತ ಹೊಂಟಿ ಯಾರು ಒಂದು ರೂಪಾಯಿ ಇಲ್ಲ ಯಾರು ದೇವ್ರ ಜೀವನ ನಿಮ್ಮಂತ ಭಕ್ತರು ಅಂತ ತಂದು ಕೊಡ್ತಾರೋ ಮಾಡ್ಕೋತ ಈಗ ಹೊಸ ಇದು ನಾವು ಇದಾವ ನೋಡಿ ಪೀಳಿಗೆ ಅವ್ರಿಗೆ ಏನ್ ಹೇಳವ್ರ ನೀವ್ರ? ಈಗ ಐತಿ ಹಿಂಗ ನಮ್ದು ಯಾನ್ ಈಗ ಯಾನ್ ನಡೆದೈತಿ ನೋಡು. ಈಗ ಯಾನ್ 3 ಬಡ್ಡಿ ಇದಾವು 3 ಬಡ್ಡಿ ಮ್ಯಾಗ ಹಿಂಗೆ ಯಾನ್ ಮಾಡ್ಕೋತ ಹೊಂಟಿದೀವಿ. ಹಿಂಗೆ ಸಲಗ ಒಂದು ಮಾರಿಗೆ ಮಾಡ್ಕೋತ ಹೋಗೋದು. ಹೊಸ ಬಡ್ಡಿ ಆಗಲಿ ಹಳಿ ಬಡ್ಡಿ ಆಗಲಿ ಇದ್ರಾಗ ಏನು ಫರಕ್ ಆಗೋದಿಲ್ಲ. ಏತ್ ಹಿಂಗೆ ಮಾಡ್ಕೋತ ಹೋಗೋದು. ಮತ್ತಿಲ್ಲಿ ಯಾವ್ದು ಹೇಳ್ತಾವೆ ಇದು ಮಾಡ್ಕೋತ ಹೋಗ್ತೀವಿ ನೋಡು ಅದರಲ್ಲೇ ಹೋಗ್ತೀವಿ. ಹೊಸ ಪೀಡಿ ನೇಮ ಪರಮಾಣಿ ನೇಮ ಇದೆ ಅದು ನೇಮ ಬಿಟ್ಟಿಲ್ಲ ನೇಮ ಹಿಡ್ಕೊಂಡು ಎಲ್ಲ ನಮ್ಮ ಸಂಗಟ ಅದಾರಲ್ಲ ಅವ್ರು ನಮ್ಮ ನೋಡ್ಕೊತ ಕರ್ಕೊತ ಹೊಡಿಯೋರು ಅವೆಲ್ಲ ನೇಮ ಹೇಳಕತ್ತಿಲ್ಲ ಇದು ಮಾಡ್ಕೊಂಡು ಹೋಗ್ತೀವಿ. ಅದೇನು ಅದು ಅಭ್ಯಾಸ ಹೆಂಗೆ ಶಾಲೆ ಮಾಡ್ತಾರೆ ನಂಗೆ ಅಭ್ಯಾಸ ಚಲೋ ಐತಿ ಇದಾವೆಲ್ಲ ನಮ್ಮ ಅವು ವಿಷಯಗಳದಾವು ಅದ್ರ ಪ್ರಕಾರ ಮಾಡ್ಕೋ ತಮ್ಮ ಇದ್ರಲ್ಲೇ ಅದಿಲ್ಲೇ ಹೋಗ್ತೀವಿ. ಸಂಜೆ 6:30 ಇರ್ತೀವಿ. 6:30 ಆರ್ತಿ ಹಾಂ ಹರಿಗೆದ್ದ 6ಕ ಎಲ್ಲ ಆಗ್ತೀವಿ. 6:15 ಆಗ್ತೀವಿ. ಸಂಜೆ ಭೀ 6ಕ ಆಗ್ತೀವಿ. ಮತ್ತು ಅಲ್ಲಿ ಊರಾಗ ಭೀ ಗುಡಿ ಐತಿ. ಪೈಲೇಜಿದ ಗುಡಿ ಹಿಂದಿಂದ ಅಲ್ಲಿ ಅಲ್ಲಿದು ಭೀ ಹಂಗೈತಿ. ಅದು ಭೀ ಹಿಂಗೆ ಇದು ಮಾಡ್ಕೋತ ಅದನ್ನ ಭೀ ಹಿಂಗೆ ಮ್ಯಾನೇಜ್ ಮಾಡ್ಕೋತ ಅಲ್ಲಿ ಭೀ ಅದು ಭೀ 6ಕ ಚಂಜಾಳಿ ಹರಿಗದೆ ಅಂದ್ರೆ 6ಕ ಪೂಜೆ ಆಗ್ತಿ. ಚಂಜಾಳಿ ಭೀ ಅದು ಭೀ 6ಕ ಪೂಜೆ ಆಗ್ತಿ. ಇದು ಅಭಿಷೇಕ ಯಾವಾಗ ಹಾಕ್ತೀರಿ ನೀವು? ಬೇಸ್ತಾರ ದಿವಸ ಹರಿಗೆದ್ದು ಅಕರತೆ 12 ಒಳಗೆ ಆಗಬೇಕು. 10 ದಿನ ಮುಂದೆ ಅಭಿಷೇಕ ಚಾಲು ಆಗ್ತಾವ. ಅದ್ರ ನಡುಕ ಹಿಂಗೆ ಕೌಲ್ಗಳು ಬರ್ತಾವೆ. ಅದು ನಾವು ಆ ನಡುಕ ಅಭಿಷೇಕ ಮಾಡೋದು ಕರೆಕ್ಟ್ 10ಕ್ಕೆ ಚಾಲು ಆಯ್ತಂದ್ರೆ 11 ತನಕ ಅಭಿಷೇಕ ಆಗ್ತೀವಿ. 11 ದಿನ ಮುಂದೆ ಮತ್ತೆ ಚಾಲು ಆಗ್ತಾವ ಕೌಲ್ ಅಭಿಷೇಕ ಈ ಥರ ಬೇಸ್ತಾರ ಅಮಾಶಿ ಅಡುಕು ಯಾವಾಗ ಅಭಿಷೇಕ ಮಾಡೋರು ಅಟ್ಟೋದಾಗ ಎಷ್ಟು ಕೌಲಾತವ್ರಿ? ಅದು ಹಿಸೇಬಿಲ್ಲ ಹಿಸೇಬಿಲ್ಲ. ಅವು ಯಾನ್ ಅದಕ್ಕೇನು ಲೆಕ್ಕಿಲ್ಲ. ಚತ್ತ ಕೂತ್ರಿ ತಿರುಲ್ಲ ಮಂದಿ ಬರ್ತಾವು ಮಂದಿ ಹಂಗೆ ಬಂದಂಗೆ ಕೋಲ್ ತಿರುಗಿ ಹೋದ್ರು ನಾವು ಯಾರು ಹಚ್ಚಿಲ್ಲ ನಾವು ಹೋದ್ರು.
ಪತ್ರಿ ಕೈ ಮ್ಯಾಗ ಪೈ ಮ್ಯಾಗ ಇರತ್ತವ ಹಾಂ ನಮ್ಮ ಮ್ಯಾಗಿನ ಈಗ ಟೈಮಿಂಗ್ ರೀ ಟೈಮಿಂಗ್ ಆಟದಿಂದ ಏಳು ಚಲೋ 10 ಚಲೋ ಅದಾವ ಟೈಮಿಂಗ್ ಇಲ್ಲ ಟೈಮಿಂಗ್ ಹೆಂಗೆ ಆಟನ ಸಾತ ಬೇರೆ ಬಿಸಿಲಾಗ ಒಂದು 2 ತಾಸು ಬಂದು ಅದು ಮತ್ತೆ 3-4 ಚಲೋ ಅಂದ್ರೆ ಮತ್ತೆ 10 ಮತ್ತೆ ಇರತ್ತವ ಹಾಂ ಹಾಂ ಪೂಜೆ ಕಮ್ಮಿ ಇರ್ತದೆ ಮತ್ತೆ ಪೂಜೆ ಮತ್ತೆ ಚಲೋ ಆತಾವ ಕೌಲು ಪತ್ರಿ ಅಂದ್ರೆ ಅದ ಕಣ್ಣೀರಿ ಅನ್ನೋದ ಗಿಡ ಐತಿ ಕನ್ನೇರಿ ಗಿಡ ಹಾಂ ಆ ಕಣ್ಣೀರಿ ಗಿಡದ ಪತ್ರಿ ಹಿಂದೆ ಹಿರಿಯರದಿಂದ ಹಚ್ಕೊತ ಬಂದೆವು ಅದ ನಮ್ಮನೆ ಹಿರಿಯರದಿಂದ ಅದ ಕಣ್ಣೀರಿ ಗಿಡದ ಪತ್ರಿ ಹಚ್ತೇವೆ ಹಾಂ ಕಣ್ಣೀರಿ ಗಿಡದ ಪತ್ರಿ ಹಚ್ತೇವೆ ಇಟ್ಟಿಲ್ಲ ಹಾಂ ಪೈಲೆದಿಂದ ಯಾನ್ ದಂಡಿಂದ ಯಾನ್ ಐತಿ ಅದೇ ಐತಿ ಯಾನ್ ಫರಕ ಇಲ್ಲ ಯಾವ್ದು ಐತಿ ದಂಡಿಂದ ಕಣ್ಣೀರಿ ಪತ್ರಿ ಐತಿ ಕಣ್ಣೀರಿ ಪತ್ರಿನ ಹಚ್ತೇವೆ ಹಾಂ ಹಾಂ ಇದು ಗುಡಿ ಈಗ ಈ ನಮ್ಮ ಊರಿಗೆ ಮತ್ತು ಸಮಾಜಿಗೆ ಏನು ಮಹತ್ವ ಐತಿ ಕೌಲದಿಂದ ಇದೆಲ್ಲ ದೇವ್ರದೆಲ್ಲ ಈ ರೀತಿ ಎಲ್ಲ ಮಂದಿಗೆ ಬೆಳಕಾಗ್ತೈತಿ ಯಾನ್ ಬಂದ ಅಡ್ಚಣೆ ಬತ್ತಂದ್ರೆ ಇಲ್ಲಿ ತಿಳ್ಕೊತಾರೋ ಆ ಅಡ್ಚಣೆ ಪ್ರಕಾರ ಅಡ್ಚಣೆ ದೂರ ಆಗ್ತೈತಿ ಮುಂದಿನ ಹೊಣಾರ ಯಾನ್ ಐತಿ ಅದು ಮನುಷ್ಯಾಗ ತಿಳಿದು ಬರಲ್ಲ ದೇವ್ರು ಯಾನ್ ಹೇಳ್ತಿ ಆ ಇದ್ರ ಮ್ಯಾಗ ಮಾಡ್ಕತ್ತಿ ಅದ ಇದೇ ಐತಿ ಇದು ಅಡ್ಸಿ ಐತಿ ಅಂದ್ರೆ ಆ ನಮನೆ ನಾವು ಕೇಳ್ತೀವಿ ಆಯ್ತು ಅವು ಹೆಂಗೆ ಹೂರತ್ತ ಇರ್ಲತ್ತ ಆ ನಮನೆ ಆ ನಮ್ನಿ ಹೆಂಗೆ ಹೇಳ್ತಾ ಆ ನಮ್ನಿ ಅದ್ರದ್ದು ಫೈನಲ್ ಆಗ್ತೈತಿ ಹೇಳ್ತಂದ್ರೆ ಹೇಳಿದಂದ್ರೆ ಅದು ನಾನು ಶುದ್ಧ ಮಾಡಿದ್ರೆ ಬಿಡಲ್ಲ ಮತ್ತು ಆಗೋಲ್ಲ ಅಂದ್ರೆ ಅದೇನೋ ಆಗೋಲ್ಲ ಆಯ್ತಾಯ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಇದು ನಂದು ಫಸ್ಟ್ ವಿಡಿಯೋ ಐತಿ. ದೇವ್ರ ಮೇಲೆ ಇಷ್ಟ ಇದೆ. ಅವ್ರ ಕಡೆಯಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೆ, ನನ್ನ ಕಡೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಸೊ ಪ್ಲೀಸ್ ಕ್ಷಮ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.